ನನ್ನ ಮನಸ್ಸಿಗೂ ಸಮಾಧಾನ ಇಲ್ಲ. ಒಂದು 4 ದಿನ ಊರಿಗೆ ಹೋಗಿ ಬರ್ತೀನಿ. ಯಾಕೆ ತವ್ರ ಮನೆ ಜೀವನ ಅನ್ಸತ್ತೈತೇನ? ಹಾಗೇನಿಲ್ಲ, ಇಲ್ಲೇನು ಕಮ್ಮಿ ಮಾಡ್ಯಾರ ನಂಗೆ. ಆದ್ರೆ ಇದೆಲ್ಲ ನೋಡಕತ್ರ ನನ್ನ ಕಾಲು ನಿಲ್ವಲ್ವಾಗ್ಯ. ಮೋಸ ಮಾಡಾಕತ್ತೀನಿ ಅಂತೇಳಿ ಮನಸ್ಸಿನಾಗ ಚುಚ್ಚು ಕಾಡಾಕತ್ತೈತೇನ? ಏನೋ ನಡೆದ್ರು ನಿನ್ನ ಮುಂದೆ ಬಂದು ಹೇಳಿ ಯಾಕೆ ಈ ಮಾತನಾಕತಿ? ಹಾಂ, ಅಲ್ಲಿ ಹೋಗಿ ನನ್ನ ಹೆಸರು ಹಾಳು ಮಾಡಕ್ಕೇನ ಹೇಳ? ಅವಳ ಮಧ್ಯ ನಿಮ್ಮ ಮಧ್ಯೆ ಏನೋ ಇದ್ದಂಗೆ ಐತಿ, ಅದಕ್ಕೆ ಆಕಿ ನಿಮ್ಮನ್ನ ಅಷ್ಟು ಹಚ್ಕೊಂಡಾಳ. ಆದರೆ ಎಲ್ಲನೂ ನನ್ನ ಮುಂದೆ ಮುಚ್ಚಿಡಕತ್ತೀರಿ. ಮುಚ್ಚಿಡಾಗಿದ್ರೆ ಎಂದೋ ಮುಚ್ಚಿಟ್ಟು ಹಾಕಿನೋಬೇಕಿನ ಮದುವೆ ಮಾಡ್ಕೋಬೇಕಾಗಿತ್ತು. ಯಾಕೇನು ಮುಚ್ಚಿಟ್ಟಿಲ್ಲ ಹೇಳು? ನಿನ್ನ ಸಲುವಾಗಿ ಯಾಕೆ ನಾನು ಹೋಗಿ ಮಾತಾಡಕತ್ತಿ? ಯಾಕೆ ಏನು ಅಂತ ಕೇಳಿದ್ದನ ಕೇಳ್ತೀರಲ್ಲ, ಅಕ್ಕಿ ನಿಮ್ಮ ಲೈಫಿಂದ ದೂರ ಮಾಡ್ಕೋರಿ. ನನಗೂ ಒಂದು ಗಟ್ಟಿ ಧೈರ್ಯ ಬರುತ್ತೆ. ಆಕಿ ಏನೋ ಕೇಳಿದ್ರು ಹೋಗಿ ನಾನು ಹೆಂಡತಿನ ಕೇಳತ್ತೇಳಿ ನಿಂತೆ ಕೊಟ್ಟು ಕಳಿಸ್ತೀನಿ. ನಾ ಹೆಂಗೆ ದೂರ ಮಾಡ್ಕೊಳ್ಳಿ? ಅಲ್ಲ, ದೂರ ಮಾಡ್ಕೊಳಕ್ಕೆ ನಾ ಎಲ್ಲಕ್ಕಿನ ಸಮೀಪ ಕರ್ಕೊಂಡಿನಿ. ನೀನು ಗೊತ್ತಿದ್ದು ಮಾತಾಯ್ತಿಲ್ಲ, ಏನು ಮಾಡ್ತಿ ಮಾಡ, ನೀನ ದೂರ ಮಾಡ. ನನ್ನ ಕೈಲೇ ಆಕಿನ ಜೊತೆ ಮಾತಾಡೋಕ್ಕಾಗಲ್ಲ. ಅಂದ್ರೆ ಅಕ್ಕಿ ಬೇಕಾದಲ್ಲೇ ಅಲ್ಲ ನಿಮ್ಗೆ ಅಕ್ಕಿ ಜೊತೆ ಮಾತಾಡೋಕ್ಕಾಗ್ತಿಲ್ಲ? ಸಿಟ್ಟಿಗೆ ಬಂದು ತಿಳಿಸೇನೇನಂದ್ರೆ ನನ್ನ ನಂಬೆ ಬಂದು ಹೆಂತಿದೆ. ಬಾಯ್ ಮಾಡ್ಯಾನಂದ್ರೆ ಪಾಪ ನಿನ್ನ ಕಡೆ ತಪ್ಪೇನೂ ಇಲ್ಲ. ತಪ್ಪೆಲ್ಲ ನನ್ನ ಕಡೆ ಇಟ್ಕೊಂಡು ನಿನಗೇನು ಅನ್ನೋದಿಲ್ಲ. ಆದ್ರೆ ಕೆಲವಷ್ಟು ದಿನ ಟೈಮ್ ಕೊಡು, ಆಕೆ ನಾ ದೂರ ಮಾಡೇ ಮಾಡ್ತೀನಿ. ಮಾಡ್ಲಿಕ್ಕ ಏನು ಮನುಷ್ಯ ಬಂದು ಮಾಡ ಆಯ್ತಲ್ಲ? ಮಂದಿ ಕಡೆ ಅನ್ಸ್ಕೊಳಕ್ಕಿ ನನ್ನ ನೋವ ನಂಗೆ ಗೊತ್ತು. ದುಡ್ಕಿದ್ನು ನಾ ಭಾಳ ಅಂದ್ರೆ ಭಾಳ ದುಡ್ಕಿದ್ನಿ. ಆಕೆ ತಲೆಯಾಗ ಯಾವ ವಿಚಾರನೂ ಇಲ್ಲ. ಆಕೆ ತಲೆಯಾಗಿರೋ ವಿಚಾರ ಒಂದ, ಅದು ನಿಂದ. ಈಗ ಏನೋ ತಿಳಿದ್ರು ಏನೂ ಪ್ರಯೋಜನ ಇಲ್ಲ. ನೀವು ಒಂದು ರೀತಿ ದುಡುಕಿದ್ದ ಚಲೋ ಆಯ್ತು. ಯಾಕಂದ್ರೆ ಇಷ್ಟೆಲ್ಲ ನನ್ನ ಹೆಂಡತಿಗೆ ಗೊತ್ತಾದ್ಮ್ಯಾಗ ನನ್ನ ಹೆಂಡತಿ ಎಲ್ಲ ಸಂಭಾಳಿಸೋದು ಮುಂದೆ ಹಾಕೊಂಡು ಹೊಂಟಾಳಲ್ಲ, ನೀವೊಂದು ರೀತಿ ದುಡುಕಿದ ಚಲೋ ಆಯ್ತು. ಮೈಲಾರಿ, ನನ್ನ ತಂಗಿ ಜೀವನ ನಾನು ಹಾಳು ಮಾಡ್ದಂಗೆ ಆಯ್ತು. ಆಕೆ ಯಾರ ಮಾತನ್ನು ಕೇಳಂಗಿಲ್ಲ, ನಿನ್ನ ಮಾತು ಕೇಳ್ತಾಳ. ಗೊತ್ತೈತ್ರಿ, ಯಾರಿಲ್ಲ ಅಂದಾರ. ಆದ್ರೆ ಮದುವೆ ವಿಷಯ ಒಂದ್ಬಿಟ್ಟ ಏನು ಬೇಕಾದ ಹೇಳ್ರಿ ಕೇಳ್ತಾಳೆ. ಸಾಯ ಅಂತ ಹೊಡಿತ ಪಟ್ಟ ಮೇಲೆ ಸಾಯಕ್ಕೆ ತಯಾರದಾಳ. ಆದ್ರೆ ಮದುವೆ ಆಗಂತಂದ್ರೆ ಗಂಡ ನೀನು ಅಂತ ಬಳ ಮಾಡ್ತಾಳೆ. ಏನು ಹೇಳಿ, ನೀವು ಅದನ್ನು ಹೇಳಕ್ಕೆ ಬಂದಿರಲ್ಲ? ನೀ ಏನೂ ತಿಳ್ಕೊಳ್ಳೋದಿಲ್ಲ ಅಂದ್ರೆ ಆಕಿನ ಮದುವೆ ಮಾಡ್ಕೊ. ಆಕಿನ ನನ್ನ ದೂರ ಮಾಡಕ್ಕೆ ನನ್ನ ಕಣ್ಣಾಮನ್ ಹೋಗಿದ್ರಿ, ಆಕಿನ ಕಣ್ಣಾಮನ್ ಹೋಗಿದ್ರಿ. ಈಗ ನಿಮ್ಮ ಬ್ಯಾಳೆ ಬೇಯಿಸ್ಕೊಳ್ಳೋ ಸಂಬಂಧ ನನ್ನ ಹೆಂಡತಿ ಕಣ್ಣಾಗ ಮಣ್ಣುಗಿ ಅಂತೀರ? ಆಗಲ್ರಿ. ಸಮಾಧಾನ ಮಾಡುವಷ್ಟು ಮಾಡೀವಿ. ಸಮಾಧಾನ ಆಗ್ಲಿಕ್ಕಂದ್ರೆ ನಾವೇನು ಮಾಡೋಕ್ಕೆ ಬರ್ದಿಲ್ಲ. ಯಾವುದೇ ಕಾರಣಕ್ಕೂ ಈಕಿಗೆ ನಾ ಮೋಸ ಮಾಡೋದಿಲ್ಲ ರೀ. ತಂಗಿ ಖುಷಿನ ನನ್ನ ಖುಷಿ ಅನ್ಕೊಂಡಿದ್ನಿ ಅಂದ್ರೆ ಭಾಳ ಸಂತೋಷವಾಗಿರ್ತಿದ್ನಿ. ಹಠಕ್ಕೆ ಬಿದ್ನು, ಭಾಳ ಹಠಕ್ಕೆ ಬಿದ್ನಿ. ಹಠ ಹೊಟ್ಟಿಗೆ ಹಾಕಲ್ಲ ಅಂತ ಗೊತ್ತಾತಲ್ರಿ. ನಿಮ್ಮ ತಂಗಿ ಶಿರ್ತನ ನೋಡಿ ಬದುಕದಕ್ಕೆಲ್ಲ. ನಿಮ್ಮ ತಂಗಿ ಶಿರ್ತನದಾಗ ಮೆರಿಬೇಕಂದಕ್ಕೆಲ್ಲ. ನಿಮ್ಮ ತಂಗಿ ಬಡವ್ರು ನೋಡೋದಕ್ಕೆ, ಬಡವ್ರ ಕಷ್ಟ ಅರ್ಥೊಂಡಕ್ಕೆ, ಬಡವ್ರಿಗೆ ಆಸರಾದಕ್ಕೆ, ಬಡವ್ರ ಹಂಗ ಇದ್ದು ಬಡವ್ರ ಪ್ರೀತಿ ಗೆಲ್ಲಬೇಕಂದಕ್ಕೆ. ಅಂಥಕ್ಕೆ ಪ್ರೀತಿಗೆ ವಿಷ ಇಟ್ರಿ. ಮಾತಾಡಲ್ಲ ಏನೋ ನಾ. ಕರೆ ಹೇಳು, ನಿನಗೆ ನನ್ನ ಮ್ಯಾಗ ಪ್ರೀತಿಲ್ಲ ಐತಿ. ಮತ್ತೆ ಯಾಕೆ ಯಾರತ್ತಕ್ಕೂ ಹೇಳ್ಕೊಳತ್ತಿಲ್ಲ? ನೀ ಕರೆ ಹೇಳ, ನನ್ನ ಮದುವೆಗೆ ಐತೆ ಅಂತ ನಿನಗೆ ಗೊತ್ತಿಲ್ಲ? ಗೊತ್ತೈತಿ. ಮತ್ತು ಹೆಂಗೆ ಮಂದಿ ಮುಂದೆ ಹೇಳ್ಕೊಳ್ಳೆ? ನಿನ್ನ ಮದುವೆಗಿಂತ ಮುಂಚೆನೇ ನಾನು ನೀನು ಇಷ್ಟಪಟ್ಟೇನಂತ ಗೊತ್ತೈತಿಲ್ಲ? ಗೊತ್ತೈತಿ. ಮತ್ತೆ ಯಾಕೆ ನೀನು ನನ್ನ ಮದುವೆ ಆಗಲಿಲ್ಲ? ಆಗಿ ಹೋಗಿದ್ರ ಬಗ್ಗೆ ಮಾತಾಡಿ ಯಾಕೆ ತಲೆ ಕೆಡ್ಸೊಂಡು ಹಿಂಗೆ ಕುಂದ್ರಾಕತ್ತೀಯ? ಏನಂದ್ರೂ ಇಲ್ಲ, ಆಡಿದ್ರು ಇಲ್ಲ ಅಂತ ಹೇಳಾಕತ್ತೀನಿ. ಮತ್ತು ನೀನು ನೀನ ಮಾತಾಡ್ತಿಲ್ಲ. ನೀ ಎಷ್ಟು ಏನ ಅಂದರು ನಾನು ನೀನು ಮದುವೆ ಆಗೋದು ಕನಸಿನ ಮಾತಾ. ಕನಸಿನ ಮಾತಾ ಒಮ್ಮೆ ಕರೆ ಅಕ್ಕವಂತ, ಅದಕ್ಕೆ ಕಾಯ್ಕೋತ ಕೂತೀನಿ. ಎಷ್ಟು ದಿನ ಅಂತ ಕಾಯಕ್ಕೆ? ನೀ ಸಿಗೋವರೆಗೂ. ನಾ ಸಿಗ್ಲಿಕ್ಕೆ ಸತ್ತೋಗ್ಬಿಡ್ತೀನಿ. ಸತ್ತು ಸಾಧಿಸೋದಕ್ಕಿಂತ ನನ್ನ ಕಣ್ಣು ಮುಂದೆ ಮತ್ತೊಬ್ಬನ ಮದುವೆಯಾಗಿ ಹೌದು ನಂಗೆ ಬಾಳೆ ಮಾಡಿ ತೋರಿಸು. ನನಗೂ ಖುಷಿ ಇರ್ತೈತಿ. ನಾ ಪ್ರೀತಿ ಮಾಡಿದ ಹುಡುಗಿ ಮತ್ತೊಬ್ಬನ ಮದುವೆಯಾಗಿ ಜೀವನ ದಾಂಡಿ ಹಚ್ಕೊಂಡ್ಲಪ್ಪ ಅಂತೇಳಿ. ಸುಮ್ಮನೆ ಯಾಕೆ ನನಗೂ ನೆಮ್ಮದಿಯಾಗಿ ಬದುಕಾಗ್ಬಿಡಲಾಗಿ, ಈ ಕಡೆ ನೀನು ಆಗಿ ನಿಮ್ಮ ನೆಮ್ಮದಿ ಜೀವನ ನೋಡ್ಕೊಳ್ಳಲಾಗಿ. ಏನು ಕಮ್ಮಿ ಐತೆ ಅಂತೇಳಿ ಇಷ್ಟು ಹಠ ಹಿಡ್ಕೊಂಡು ಕೂತೀನಿ ನಾ. ಯಾವುದಕ್ಕೂ ಆಸೆ ಪಟ್ಟಿಲ್ಲೋ. ನೀ ಬಿಟ್ಟು ಬಾ ಅಂದ್ರೆ ನಾ ಎಲ್ಲ ಬಿಟ್ಟು ಬರೋಕ್ಕೂ ತಯಾರದೀನಿ. ನನ್ನ ಪಡ್ಕೊಳ್ಳೋ ಸಲುವಾಗಿ ಬಿಟ್ಟು ಬರೋ ಮಾತಾಡಿದ್ರೆ ನಾಳೆ ನಾ ನಿನ್ನ ನಂಬಿಕೆ ಮ್ಯಾಗ ನಾನು ಜೀವನ ಬಿಡ್ಬೇಕಾಗತ್ತೆ.
ನನ್ನ ನಂಬಿಕೆ ಮ್ಯಾಗ ನೀನು ಜೀವನ ಬಿಡ್ಬೇಕಾಗತ್ತೆ. ಯಾರನ್ನ ಯಾರು ಪಡ್ಕೊಂಡಂಗಾಯ್ತು? ಇದ್ದಾಗ ನೀನು ಕೂಡಕ್ಕಾಗಲಿಲ್ಲ ಅಂದರೂ ಸತ್ ಮೇಲಾದರೂ ನೀನು ಕೂಡಿರ್ತೀನಿ. ಈಗ ನಿಮ್ಮ ಉದ್ದೇಶರೇ ಏನ? ನಿಮ್ಮ ತಂಗಿ ಸಲುವಾಗಿ ನನ್ನ ಜೀವನ ಹಾಳು ಮಾಡಕತ್ತೀರೇನು? ಚಚ್ಚ ಅಂಥ ಗುಣದವ ನಾ ಅಲ್ಲ. ನನ್ನ ತಂಗಿ ಕನಸು ನೆನಸಾತಂದ್ರೆ ನೀವು ಬಡತನದಾಗ ಬದುಕಾಕತ್ತೀರಿ, ಅದು ದೂರ ಆಗಿ 4 ಮಂದಿಯಾಗೂ ಬರ್ತೀರಿ. ಆಸೆ ಹಚ್ಚಾಕತ್ತೀರೇನ್ರಿ? ನಿಮ್ಮ ಆಸೆಗೆ ಬಿದ್ದ ನಾವು ಬದಲಾಗ್ತೀವಂತ ಮಾಡಿರೇನು? ನೋಡುವ, ಮಾತು ಬೆಳ್ಸವನಲ್ಲ ನಾನು. ನೀನು ಮಾತಿನಾಗ ಭಾಳ ಶಾನೆ ಅದಿ ಅನ್ನೋದು ನನಗೆ ಗೊತ್ತೈತೆ. ಒಂದು ಬದುಕು ಕಟ್ಟಿ ಕೊಡ್ತೀನಿ, ಹೆಂಗೆ ಮಾಡ್ತೀರಿ? ನಿಮ್ಮ ಬಂಡಾಟದ ಬದುಕಿನ ಸಲುವಾಗಿ ನಾ ಬದಲಾಗಬೇಕಾ? ಸತ್ರು ಆಗೋದಿಲ್ಲ. ನನ್ನ ತಂಗಿ ಹಂಗದಿ ಅಂತ ಹೇಳಿ ನಿನ್ನ ಮುಂದೆ ಹೇಳಕ್ಕೆ ಬಂದನು. ನೀ ನನ್ನ ಮಾತು ಕೇಳಿಕಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಾಗಿ ನಿನ್ನ ಗಂಡನ್ನು ಬದಲು ಮಾಡ್ತಾನೆ, ನಿಮ್ಮ ಮಾವನು ಬದಲು ಮಾಡ್ತಾನೆ. ಗಂಡ ಆಗಿದ್ರ ಗಂಡನ ಮನೆ ನನ್ನಂತ ಇರ್ತದ. ಗಂಡ ದಾರಿ ಬಿಟ್ಟಂದ್ರ ಹೇಳಾಕ ಕೇಳಾಕ ನಾ ಯಾರ? ನನ್ನ ಮಾತಿಗಂತರೂ ನೀ ಬದಲಾಗೋದಿಲ್ಲ ಅನ್ನಂಗೆ ಆತ. ಹಾಂ, ಬದಲು ಮಾಡಿಸ್ತಾನ. ಬಾಯಿ ತುಂಬ ನಿನ್ ತಂಗಿ ಅಂತ ಹೇಳ್ತಿ, ನನ್ನ ಜೀವನ ಹಾಳು ಮಾಡಕ್ ನಿಂತಿಯಲ್ಲ, ನಿಂಗೆ ಚಲೋ ಅನಿಸ್ತೈತಿ? ಒಡ ಹುಟ್ಟಿದ ತಂಗಿನ ಕಣ್ಣೀರು ಹಾಕಾಕತ್ತಾಳಂದ್ರೆ ಯಾರಿಗಂದು ಏನು ಮಾಡೋದೈತಿ? ಒಡ ಹುಟ್ಟಿದ ತಂಗಿನೂ ಒಂದು ಹೆಣ್ಣ, ನಾನೂ ಒಂದು ಹೆಣ್ಣ. ಯಾವ ಹೆಣ್ಣು ಕಣ್ಣೀರು ಹಾಕಿದ್ರು ಶಾಪ್ ತಟ್ಟೋದು ನಿಮ್ಗೆ. ಏನೋ ಮಾತಾಡ್ಬೇಕಂತ ಕರ್ಸಿ ಏನೂ ಮಾತಾಡ್ಲಾರ ಸುಮ್ ಕೂತ್ರಣ ಏನು ತಿಳ್ಕೊಬೇಕು? ಅದೇನು ಮಾತಾಡ? ನಮ್ಮ ಅಣ್ಣ ನಿನ್ನ ಹತ್ತಕ್ಕೆ ಬಂದು ನಮ್ಮ ಮದುವೆ ವಿಷಯ ಮಾತಾಡಿದಾರಂತಲ್ಲ? ಮಾತಾಡ್ಯಾನ. ಅದಕ್ಕೆ ನಮ್ಮ ಅಣ್ಣನ ಒಪ್ಕೊಂಡಾದ್ಮೇಲೆ ನೀ ಯಾಕೆ ಹಿಂಗೆ ಹಿಂದೆ ಸರಿಯಾಗತ್ತಿ? ನಿಮ್ಮ ಅಣ್ಣ ಒಪ್ಕೊಂಡಾನ ಅಂತೇಳಿ ನೀವು ಹೇಳ್ದಂಗೆ ಕೇಳೋಕ್ಕಾಗತ್ತೇನ? ಮನೆ ಮಠ ಬಿಟ್ಟು ಬರ್ಬೇಕಾಗತ್ತೇನ? ಹೆಂಗೆ ವಿಚಾರ ಮಾಡ್ತಿ? ನಾ ಒಪ್ಕೊಂಡೀನಿ, ನಮ್ಮ ಅಣ್ಣ ಒಪ್ಕೊಂಡಿದ್ದಾರೆ. ನೀ ಎಷ್ಟು ಗಟ್ಟಿ ಮನಸ್ಸು ಮಾಡಲ್ಲ. ಗಟ್ಟಿ ಮನಸ್ಸು ಮಾಡದಲ್ಲಿ ನಮ್ಮಪ್ಪ ಹೇಳೋದಲ್ಲೇ ನಾ ಮದುವೆ ಆಗಿದ್ದೆ. ಗಟ್ಟಿ ಮನಸ್ಸು ಮಾಡದಲ್ಲಿ ಮೊದಲ ನಿಮ್ಮ ಅಣ್ಣ ಹೇಳ್ದಂಗೆ ನಾ ಕೇಳಿದ್ದೆ. ಗಟ್ಟಿ ಮನಸ್ಸು ಮಾಡದಲ್ಲಿ ನನ್ನ ಜೀವನ ನಾ ದಂಡಿಗೆ ಹಚ್ಕೊಂಡಿದ್ದೆ. ನೀ ಗಟ್ಟಿ ಮನಸ್ಸು ಮಾಡಿ ಮತ್ತೊಂದು ಕಡೆ ಮದುವೆ ಮಾಡ್ಕೊರಲ್ಲ? ಮನಸ್ಸು ತುಂಬ ನೀನೇ ಇರುವಾಗ ಮತ್ತೊಂದು ಮದುವೆ ನನಗ್ಯಾಕೆ ಬೇಕು? ಎಲ್ಲಿ ಹೋದರೂ ಮತ್ತೆ ಅಲ್ಲೇ ಬರ್ತಿ ಅಂದ್ರೆ ಇಲ್ಲಿ ನನ್ನ ಜೀವನನ ಹಾಳು ಮಾಡ್ಕೋಬೇಕಾಗತ್ತ. ಅರ್ಥ ಮಾಡ್ಕೋ. ನನ್ನಂಥ ಹುಡುಗಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು, ಅದನ್ನ ನೀ ಅರ್ಥ ಮಾಡ್ಕೋ. ನಿನ್ನ ಅರ್ಥ ಮಾಡ್ಕೊಳ್ಳೋ ಹೊತ್ನ್ಯಾಗ ನಿಮ್ಮನೆ ಹಾಳಾಗಿದ್ದೆ. ನಿನ್ನ ಅರ್ಥ ಮಾಡ್ಕೊಂಡ್ಮ್ಯಾಗ ನಾ ಇನ್ನೊಬ್ಬಾಕಿ ಗಂಡಾಗಿದ್ದೆ. ಈಗ ಏನಂದ್ರೂ ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ಯಾಕಂದ್ರೆ ನಿನ್ನ ಅರ್ಥ ಮಾಡ್ಕೊಂಡಂಗೆ ಮನೆಯನಕ್ಕಿನೂ ನಾ ಅರ್ಥ ಮಾಡ್ಕೋಬೇಕಲ್ಲ. ಮನಸ್ಸು ಕಲ್ ಮಾಡ್ಕೊಂಡು ನಿನ್ನ ಹೆಂಡತಿ ಜೊತೆ ಒಂದ್ಸಲ ಮಾತಾಡಿ ನೋಡ್ಲಿ. ಅಕ್ಕಿ ಕಡೆ ಬಯಸೋಳಾಕ ಮತ್ತು ಅಕ್ಕಿಗೆ ನನಗೆ ಜಗಳ ಹಚ್ಚಾಕ ಎದ್ರ ಸಲುವಾಗಿ ಮಾತಾಡ್ತಿ? ಬಾಯಿ ತುಂಬ ಆಕಿ ನನಗೆ ತಂಗಿ ಅಂತ ಮಾತಾಡ್ತಾಳೆ. ಈ ತಂಗಿ ಮಾತಾಕಿ ಏನು ಕೇಳಂಗಿಲ್ಲ? ಅಕ್ಕಿ ಕೇಳ್ಬೋದು, ಅಕ್ಕಿ ಮನಸ್ಸು ಕೇಳಬೇಕಲ್ಲ. ಪಡ್ಕೊಳಕ ನನ್ನ ಮನಸ್ಸು ಓದಾಡತೈತಿ, ಆಕಿಗ ವಿಚಾರ ಇರಂಗಿಲ್ಲ, ನನಗಿರ್ತೈತಲ್ಲ. ನಿನ್ನ ಮನಸ್ಸಿಗೆ ನಿನ್ನ ಮಾತಿಗೆ ನಾ ಯಾಕೆ ಅಡ್ಡಾಗಲಿ? ನಿನ್ನ ಮನಸ್ಸಿಗೆ ಬಂದಿದ್ದು ಮಾಡೋದು. ಆದ್ರೆ ನಿನ್ನ ಸಮಾಧಾನ ಮಾಡೋಕೆ ನಾ ಇರ್ತೀನಿ ಅಷ್ಟೆ. ಇರ್ತೀಯಲ್ಲ? ಎಲ್ಲಿ ತನಕ ಇರ್ತಿ? ಹತ್ತತ್ತ ನಿನ್ನ ಕಣ್ಣೀರು ಕರಗೋವರೆಗೂ ನಿನ್ನ ಜೊತೆ ಇರ್ತೀನಿ. ಇದಕ್ಕಿಂತ ಹೆಚ್ಚಿಗೆ ನಾ ಇನ್ನೇನು ಹೇಳಿ? ನಿನ್ನ ಮಾತಿಗೆ ನಾ ಖುಷಿ ಪಡ್ಲು ಇಲ್ಲ ನಿನ್ನ ಮಾತಿಗೆ ಇನ್ನೊಂದು ಸ್ವಲ್ಪ ಕಣ್ಣೀರು ಹಾಕ್ಲು ಒಂದೂ ಗೊತ್ತಾಗತ್ತಿಲ್ಲ. ಈಗ ಕಣ್ಣೀರು ಹಾಕ, ಮುಂದೊಂದು ದಿನ ಖುಷಿ ಪಡಕತ್ತಿ. ನಿಮ್ಮನ್ನ ನಿಮ್ಮ ಖುಷಿ ಸಲುವಾಗಿ ಎಲ್ಲಾನು ಹೂ ಅಂತಾನ, ಆದ್ರೆ ಇಲ್ಲಿ ನನ್ನ ಖುಷಿ ನನ್ನ ನೆಮ್ಮದಿ ಹಾಳು ಮಾಡಕ್ ಬಂದಿರೇನ? ನಾ ಹೇಳಿದಕ್ಕೆ ನೀವು ಹೂ ಅಂದ್ರೆ ನೀವು ಖುಷಿಯಾಗಿರ್ತೀರಿ, ನಾನು ಖುಷಿಯಾಗಿರ್ತೀನಿ. ಬಿಟ್ಕೊಡು ಅಂತಂದ್ರೆ ಹೊಲ ಮನೆ ಎಲ್ಲಾನು ಬಿಟ್ಕೊಡ್ತೀನಿ. ಆದ್ರೆ ನೀ ಏನು ಕೇಳತ್ತಿ? ನನ್ನ ಗಂಡನ ಬಿಟ್ಕೊಡು ಅಂತ ಕೇಳತ್ತಿ. ಅದು ಯಾವತ್ತೂ ಸಾಧ್ಯ ಇಲ್ಲ. ನಿಮ್ಮ ಮಾವಾಗೂ ಖುಷಿ ಐತಿ, ಒಳ್ಗೊಳ್ಗ ನಿಮ್ಮವ್ರಿಗೂ ಖುಷಿ ಐತಿ, ಮತ್ತು ನಿನಗ್ಯಾಕೆ ಖುಷಿ ಇಲ್ಲ? ನಿನ್ನ ಸಮಾಧಾನಕ್ಕೋಸ್ಕರ ಅವರೆಲ್ಲ ಹೂ ಅಂದಿರ್ಬೋದು, ಆದ್ರೆ ನನ್ನ ಸ್ಥಾನದಾಗ ನಿಂತ ಒಂದು ಸರ್ತಿ ಯೋಚನೆ ಮಾಡು, ಅರ್ಥ ಆಗ್ತೈತಿ. ನಾನೇ ಸಮಾಧಾನ ಮಾಡ್ಕೋಬೇಕಾಗುತ್ತಾ, ಮತ್ತು ಒಳ್ಗೊಳ್ಗ ನಾನೇ ಮರ್ಗೋದಾಗುತ್ತಾ? ಎಷ್ಟ ಮರಗಿದ್ರು ನನ್ನವ್ರಂತೂ ನಿನ್ನವ್ರು ಆಗೋದಿಲ್ಲ. ಹಂಗಾದ್ರೂ ನೋಡೋ ಜನ ಒಪ್ಪೋದಿಲ್ಲ. ನೋಡು ಜನದ ಬಗ್ಗೆ ವಿಚಾರ ಮಾಡತ್ತಿ, ನನ್ನ ಬಗ್ಗೆ ವಿಚಾರ ಮಾಡತ್ತಿಲ್ಲಲ್ಲ. ಎಷ್ಟಂತ ಸಮಾಧಾನ ಮಾಡಲಿ? ಯಾವ ರೀತಿ ಸಮಾಧಾನ ಮಾಡಲಿ ಹೇಳಿ ನಿಂಗೆ? ನೀನು ಎಷ್ಟೇ ಸಮಾಧಾನ ಮಾಡಿದ್ರು ಮ್ಯಾಗಿನ ನೋಟಕ್ಕೆ ಅಷ್ಟೇ ಸಮಾಧಾನ ಆಗೋದಾಗುತ್ತೆ.
ಈಗೇನಾರ ನೀ ಹೇಳಿದ ನಾ ಕೇಳಿ ನನ್ನ ಬುದ್ಧಿ ಬದಲು ಮಾಡ್ಕೊಂಡ್ರ ಸಾಯೋತನ ನಾ ಮರ್ಗೋದಾಕೈತಿ. ನಾ ಅಳ್ಕೋತ ಬಂದಾಗ ಹಿಂಗೆ ಸಮಾಧಾನ ಮಾಡಿ ಕಳಿಸ್ತೀನ. ನೀನು ಸಮಾಧಾನ ಮಾಡಿ ಕಳಿಸ್ತೀನಂತನ ನನ್ನ ಜೀವನ ಚಲೋ ನಡೆದೈತಿ. ನಾ ಜಗಳಕ್ಕೆ ನಿಂತ್ರ ನನ್ನ ಜೀವನನೂ ಹಾಳು ಮಾಡ್ಕೋಬೇಕಾಕೈತಿ. ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಸಿಗಾಕ ನಿಂಗೆ ಬಂಗಾರ ಅಂತ ಹುಡುಗ ಸಿಕ್ಕಾನ. ನನ್ನ ಜೀವನ ನಾ ಹಾಳು ಮಾಡ್ಕೋಬಾರ್ದಲ್ಲ, ನಮ್ಮವರು ಮರಗಬಾರ್ದಲ್ಲ. ಹಂಗಿದ್ರ ನೀ ಏನೂ ವಿಚಾರ ಮಾಡ್ದ ಇಲ್ಲಿಂದ ಹೋಗಿ. ನಿನ್ನ ಕಷ್ಟ ನಂಗೆ ಅರ್ಥ ಆಗುತ್ತ, ಆದ್ರೆ ನಾನು ನಿನ್ನ ಥರ ಒಂದು ಹೆಣ್ಣು ಅಲ್ಲ. ಯಾರು ಏನೋ ಹೇಳಿದ್ರು ಯಾರು ನಿನ್ನ ಮಾತು ಕೇಳೋ ಲೆಕ್ಕದಾಗಿಲ್ವಾ? ಯಾವ ನಂಬಿಕೆ ಮ್ಯಾಗ ಹೇಳಿದಿ ನಿನ್ನವನ್ನ ಒಂದು ಮಾಡ್ತೀನಿ, ನಿನ್ನ ಕನಸು ನನಸು ಮಾಡ್ತೀನಿ ಅಂತ? 3 ಮಂದಿ ಒಳಗೆ ಒಬ್ಬರ ರೊಕ್ಕಕ್ಕೆ ಬದಲಾಗ್ತಾರಂತ ತಿಳ್ಕೊಂಡಿದ್ನಿ. ಯಾರು ಒಬ್ರಿಗೊಬ್ರನ್ನ ಬಿಟ್ಟು ಕೊಡಾಕ ತಯಾರಿಲ್ಲ. ಮತ್ತು ಮೈಲಾರಪ್ಪ ನೀ ಹೇಳ್ದಂಗೆ ಕೇಳ್ತಾರಂತಂದಿದ್ದಿ? ನಾವು ಏನೋ ಬದಲು ಮಾಡಿದ್ರು ಮೈಲಾರಿ ಅಪ್ಪನ ಒಬ್ಬನ ಬದಲು ಮಾಡ್ಬೇಕು. ಮೈಲಾರಿನೂ ನಮ್ಮ ಕೈಯಾಗಿಲ್ಲ, ಮೈಲಾರಿ ಏಂತಂದ್ರು ಮೊದಲ ನಮ್ಮ ಕೈಯಾಗಿಲ್ಲ. ಅವ ನಂಗೆ ಸಿಗ್ಲಿಕ್ಕಂದ್ರೆ ನಾ ಬದಿ ಕುಳಿಯಂಗಿಲ್ಲ ನೋಡು. ನಮ್ಮ ಮನೆ ಮಹಾಲಕ್ಷ್ಮಿ ಅಂದ್ರೆ ನಿನ್ನ ಖುಷಿನ ನಮ್ಮ ಖುಷಿ ಅಂತ ಬಡಿದಾಡಕತ್ತೀವಿ ನೋಡುವ. ಸಾಯೋ ಮಾತು ಮಾತಾಡಬೇಡವಾ? ಸಾಯೋ ಮಾತು ಮಾತಾಡಬಾರ್ದಂದ್ರೆ ಯಾಕೆ ನೀವೆಲ್ಲ ನನ್ನ ಅರ್ಥ ಮಾಡ್ಕೊಳತ್ತಿಲ್ಲ? ಅರ್ಥ ಮಾಡ್ಕೋಬೇಕಂತ ಇಷ್ಟು ದಿವಸ ಬಡ್ದಾಡಕತ್ತಾನೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿನ್ನ ಕಡೆನೇ ಇರ್ತಾನವ. ಏನಂತ ಹೇಳಿರಿ ಆ ಹುಡುಗಿಗ? ನನ್ನ ಮುಂದೊಂಥರ ಮಾತಾಡ್ತೀರಿ, ಅಕ್ಕಿ ಮುಂದೊಂಥರ ಮಾತಾಡ್ತೀರಿ. ಏನು ಮಾಡಕತ್ತೀರಿ ನೀವು? ಬರ್ಬರ್ತಾ ನಿನಗೆ ನನ್ನ ಮ್ಯಾಗೆ ನಂಬಿಕೆನ ಹೊಂಟೈತೇನ? ನನಗೆ ಮಾತಾಡೋದು ಆಗ್ಲಾರ್ಕ ನಿಂತೆ ಕಳಿಸ್ಕೊಟ್ಟಿನಿ, ನೀನ ಏನಾರ ಸಮಾಧಾನ ಮಾಡಿ ಕಳಿಸ್ತೆ ಅಂತೇಳಿ. ಈಗ ನೋಡಿದ್ರೆ ನೀನು ನಾನು ಒಗದ ಮಾತಾಡಕತ್ತಿಲ್ಲ. ಎಷ್ಟಂತ ಸಮಾಧಾನ ಮಾಡಲಿರಿ? ಎಷ್ಟು ಸಮಾಧಾನ ಮಾಡಿದ್ರು ಮತ್ತು ನಮ್ಮ ಮನೆ ಮುಂದೆ ಬಂದು ನಿಂದಿರ್ತಾಳಕ್ಕಿ. ಆಕಿ ಕಷ್ಟ ನೋಡಿ ನಾನು ಒಂದು ಹೆಣ್ಣಾಗಿ ನನ್ನ ಕರಳು ಕರಗ್ಲಿಕ್ಕತ್ತದ. ಆಕಿನ ಕಷ್ಟ ಅರ್ಥ ಆಗಿ ನಿನ್ನ ಕರಳು ಕರಗಾಗ್ತೈತಂದ್ರೆ ಆಕೆ ಹೇಳ್ದಂಗೆ ಕೇಳು. ಇಲ್ಲ ಆಕಿನ ಬದಲ ಮಾಡ್ತೀನಿ ಅಂತ ನೀ ಗಟ್ಟಿಯಾಗಿ ನಿಂತ್ರ ಆಕಿನ ಬದಲು ಮಾಡ, ಏನಾರ ಮಾಡ. ಆ ಹುಡುಗಿ ನಮ್ಮಿಂದ ಮರಗಬಾರ್ದು, ಹಂಗೆ ಮಾಡ. ನನಗೊಂದು ಡೌಟ್, ಆ ಹುಡುಗಿಗೆ ಭರವಸೆ ನೀವು ಕೊಡಕತ್ತೀರೋ ಅಥವಾ ಮಾವಾರ್ ಕೊಡಕತ್ತಾರೋ? ಭರವಸೆ ನಾನೇ ಕೊಡಾಕತ್ತಿದ್ನಂದ್ರೆ ನಾ ಯಾಕೆ ನಿನ್ನ ಮುಂದೆ ಬಂದು ಹೇಳ್ತಿದ್ನ್ಯಾ? ನಾ ಏನು ಮಾಡ್ಬೇಕಂತ ಮಾಡ್ಕೋತಿದ್ನಲ್ಲ. ನಾನಂತರೂ ಎಲ್ಲಿ ಯಾವಾಗೂ ನೀನು ಬಿಟ್ಟು ಕೊಟ್ಟಿಲ್ಲ. ಅಪ್ಪನ ಏನು ಮಾಡಾಕತ್ತ ಅನ್ನೋದು ಗೊತ್ತಾಗವಲ್ದ. ನೀವು ಯಾವುದಕ್ಕೂ ಆಸೆ ಪಡಬೇಡ್ರಿ. ನಾನು ಯಾವುದಕ್ಕೂ ಆಸೆ ಪಟ್ಟು ಬಂದಕ್ಕೆಲ್ಲ. ಯಾವುದಕ್ಕೂ ಆಸೆ ಪಟ್ಟಿಲ್ಲ. ನನ್ನಿಂದ ಒಂದು ಜೀವ ಮರಗಾಕತ್ತದ, ಅದು ಹೆಣ್ಣು ಜೀವ. ಆ ಹೆಣ್ಣು ಜೀವ ಖುಷಿ ನೀನ ಕೊಡ್ಬೇಕು ಅಂದ್ರೆ ನನಗೆ ಪುಣ್ಯ ತಡ್ತೈತಿ. ಆ ಹುಡುಗಿ ನಿಮ್ಮನ್ನು ಪಡ್ಕೊಳಕ್ಕೆ ಏನೆಲ್ಲ ಮಾಡಕ್ಕೆ ತಯಾರಿದ್ದಾಳೆ. ನಿಮ್ಗೆ ಮನೆ ಮತ್ತು ಮನ್ಯಾಗಿನ ಹೆಂಡತಿ ನೆನಪಿದ್ರೆ ಆ ದಾರಿಗೆ ಯಾವತ್ತು ಹೋಗ್ಬೇಡ್ರಿ. ನನ್ನ ಮುಂದೆ ಬಂದು ಏನು ಹೇಳ್ತಿರೋ, ಅಕ್ಕಿ ಮುಂದೆ ಹೋಗಿ ಏನು ಹೇಳ್ತಿರೋ ಒಂದು ತಿಳಿವಾಲ್ತಾಗೈತಿ. ಈಗ ಅಕ್ಕಿನ ಕರ್ಕೊಂಡು ಬಂದೀನಿ, ಏನು ಹೇಳ್ತೀರಿ ಹೇಳ್ರಿ. ಹೇಳ್ಬಿಡು, ಇವತ್ತೆಲ್ಲ ನಾಳೆ ನನ್ನ ಮದುವೆ ವ್ಯಕ್ತಿ ಅಂತ ಹೇಳ್ಬಿಡಲ್ಲ. ನಾನು ನಿನಗೇನು ಹೇಳಿ ಇಲ್ಲಿ ಬಂದು ನೀ ಏನು ಮಾತಾಡಕತ್ತಿ? ಅದು ನಾನು ಹೆಂಡತಿನ ಬಿಟ್ಟು ನಿನ್ನ ಮದುವೆ ಆಗೋದ? ಆ ಮಾತು ಇಕ್ಕಿ ಮುಂದೆ ಮಾತಾಡೋದ? ಆಗಲ್ಲ. ನೀನು ಆಗಲ್ಲ ಅಂತ ಅಂತಿ, ನಿಮ್ಮ ಅಪ್ಪ ನೋಡಿದ್ರೆ ಆಗುತ್ತಂತಾರೆ. ನಾನು ಏನು ತಿಳ್ಕೊಂಡಿರಿ ನೀವು? ನಿಮಗೆ ಗೊತ್ತಿಲ್ದಂಗೆ ಮಾವಾರ ಒಂಥರ ವಿಚಾರ ಮಾಡ್ತಾರೆ, ಮಾವಾರಿಗೆ ಗೊತ್ತಿಲ್ದಂಗೆ ನೀವು ಒಂಥರ ವಿಚಾರ ಮಾಡ್ತೀರಿ. ಇದ್ರೊಳಗೆ ಈ ಹುಡುಗಿ ಜೀವನ ಹಾಳು ಮಾಡಕತ್ತೀರಿ ನೀವು ಅಷ್ಟ. ಅಪ್ಪನ ತಿಲ್ಲಾಗ ಏನು ವಿಚಾರದ ನನಗೇನು ಗೊತ್ತಾಗಬೇಕು? ಏನೋ ನಡೆದ್ರು ನಿನ್ನ ಮುಂದೆ ಬಂದು ಹೇಳ್ತೀನಲ್ಲ, ಮತ್ತು ಇಲ್ಲಿ ನಾನು ಹೋಗೋದ ಮಾತಾಡ್ತಿಲ್ಲ. ಒಂದು ದಿವ್ಸ ಭರವಸೆ ಕೊಟ್ಟು ನೀನು ಕೇಳ. ನಾನು ಯಾರ ಮಾತು ಕೇಳೋಕ್ಕಿಲ್ಲ. ಯಾರೇ ಏನು ಹೇಳಿದ್ರು ನಾನು ಇವನ ಬಂದು ಕೇಳೋಕ್ಕೆ, ಇವ ಹೇಳಿದ್ರೆ ಬಂದು ನಿನ್ನ ಕೇಳ್ತೀನಿ. ನಿಮ್ಮ ಮಾತು ನಂಬಿಕೊಂತಾಳ, ಅದ್ರ ಜೊತೆಗೆ ನನ್ನ ಮಾತು ನಂಬಿಕೊಂತಾಳ. ಏನನ್ನೋದ ಹೇಳಿಬಿಡ್ರಿ. ವರ್ಷಲ್ಲ 10 ವರ್ಷ ಕಾಯ್ದ್ರು ಹೇಂತನ ಈಕಿನ ಸ್ಥಾನಕ್ಕೆ ನೀ ಬರೋಕ್ಕಾಗಲ್ಲ. ಇನ್ನು ಎಷ್ಟಂತ ತಿಳಿಸಿ ಹೇಳ್ಬೇಕು ನಿನಗೆ? ಹಾಂ, ಎಷ್ಟಂತ ತಿಳಿಸಿ ಹೇಳ್ಬೇಕು? ಇವ್ರು ಹೇಳ್ಯಾರಲ್ಲ, ಒಳ್ಳೆ ಮಳ್ಳೆ ಹೇಳಿಸ್ಕೊಂಡ್ರೆ ಸರಿ ಅನಿಸೋದಿಲ್ಲ. ನೀ ಹೇಳೋದು ನೋಡಿ ನಿಮ್ಮ ಅಣ್ಣ ಮನಸ್ಸಿಗೆ ಹಚ್ಕೊಂಡ ಅವ ನಿನ್ನಂತೆ ಮಾತಾಡ್ತಾನೆ. ಆದ್ರೆ ಈಕೆ ಮರಗೋದು ನೋಡಿ ನಾವು ಈಕಿನಂತೆ ಇರಬೇಕಾಗತ್ತೆ. ಬದಲಾಗಿ
ಬದಲಾಗೋದು ಒಮ್ಮೆ. ಒಂದು ನೀ ನನ್ನ ಕೊಳ್ಳಿ ತಾಲಿ ಕಟ್ಟಾದ್ಮ್ಯಾಗ, ಇನ್ನೊಂದು ನಾನು ಸತ್ತಾದ್ಮ್ಯಾಗ.